ಗೈಸ್, ವೆಲ್ಕಮ್ ಟು ಡಿವೈನ್ ಮ್ಯಾಜಿಕ್ ಆಫ್ ಟ್ಯಾರೋ ಕನ್ನಡ ಚಾನಲ್. ಸೊ ಇವತ್ತಿನ ಒಂದು ರೀಡಿಂಗ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋರು, ಬ್ರೇಕಪ್ಸ್ ಆಗಿರೋರು, ಲವರ್ಸ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಇದು ಒಂದು ಜನರಲ್ ರೀಡಿಂಗ್, ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಇದನ್ನು ತಗೊಳ್ಳಿ. ಓಕೆ, ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗಲ್ಲ ಇಟ್ಸ್ ಓಕೆ, ನೀವು ಪರ್ಸ್ನಲ್ ರೀಡಿಂಗ್ಸ್ನ ಬುಕ್ ಮಾಡ್ಕೋಬಹುದು. ಪರ್ಸ್ನಲ್ ರೀಡಿಂಗ್ಸ್ ಓಪನ್ ಇದೆ ಇವತ್ತು ನಾಳೆ. ಪರ್ಸ್ನಲ್ ರೀಡಿಂಗ್ಸ್ ಓಲ್ಡ್ ಪ್ಯಾಕೇಜ್ ಬಂದು 333 ರುಪೀಸ್ಗಷ್ಟೇ ಇದೆ. ಮತ್ತು ಸಿಂಗಲ್ ಕ್ವೆಶನ್ಸ್ ಬಂದು ಜಸ್ಟ್ 55 ರುಪೀಸ್, 55 ರೂಪಾಯಿಗೆ ಇದೆ ಅಷ್ಟೇ. ಇವತ್ತು ನಾಳೆ ಅಷ್ಟೇ ಈ ಒಂದು ಆಫರ್ ಇರುವಂಥದ್ದು. ಈ ಒಂದು ವಿಡಿಯೋ ನೀವು ಯಾವತ್ತು ನೋಡ್ತೀರಾ ಅವತ್ತು ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗುವಂಥದ್ದು. ಇದು ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋರಿಗೆ ಮತ್ತು ಬ್ರೇಕಪ್ಸ್ ಆಗಿರುವಂತಹ ಮತ್ತು ದೂರ ಆಗಿರುವಂತಹ ವೈಫ್ ಆ್ಯಂಡ್ ಹಸ್ಬೆಂಡ್ಗೂ ಕೂಡ ಇದು ರೆಸೊನೇಟ್ ಆಗೋ ಚಾನ್ಸಸ್ ತುಂಬ ಹೆವಿ ಇದೆ. ಸೊ ಈಗ ನೀವು ನೋಡ್ತಿರಬಹುದು, ಇದು ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಇಲ್ಲಿ ನನಗೆ ಈಚ್ ಪರ್ಸನ್ಗೆ 2 ಕಾರ್ಡ್ಸ್ ಬಂದಿದೆ. ಸೊ ಇಲ್ಲಿ ನೀವು ನೋಡ್ತಿರಬಹುದು ರೋಸ್ ಕ್ವಾಟ್ಸ್ ಇದೆ, ಇಲ್ಲಿ ನೋಡಬಹುದು ಸ್ಮೋಕಿ ಕ್ವಾಟ್ಸ್ ಇದೆ, ಇಲ್ಲಿ ಲ್ಯಾಬ್ರಡಾಯ್ಟ್ ಹಾರ್ಟ್ ಇದೆ. ಓಕೆ, ಇಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ, ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ನೀವು ಅಂದರೆ ಯಾವುದೊಂದು ತುಂಬ ನಿಮಗೆ ಆಕರ್ಷಿಸುತ್ತಿದೆ ಅದನ್ನು ನೀವು ಪಿಕ್ ಮಾಡ್ಕೊಳ್ಬಹುದು. ನಾನು ನಿಮಗೆ ಒಂದೊಂದೇ ರೀಡಿಂಗ್ಸ್ನ ನಾನು ನಿಮಗೆ ಕೊಡ್ತೀನಿ. ಓಕೆ, ಯಾರ್ಯಾರೆಲ್ಲ ಫೈಲ್ ನಂಬರ್ 1 ಅಂದರೆ ಈ ಒಂದು ಬ್ಯೂಟಿಫುಲ್ ರೋಸ್ ಕ್ವಾಟ್ಸ್ ಕ್ರಿಸ್ಟಲ್ನ ಲವ್ ಕ್ರಿಸ್ಟಲ್ನೇ ಚೂಸ್ ಮಾಡಿದ್ರಿ ಅವರಿಗೋಸ್ಕರ ಈ ರೀಡಿಂಗ್ ಆಗಿರುತ್ತೆ. ಸೊ ಲೆಟ್ಸ್ ಸಿ. ವಾವ್, ಬ್ಯೂಟಿಫುಲ್ ಕಾರ್ಡ್ಸ್. ಸೊ ಗಾಯ್ಸ್, ಈ ಒಂದು ಕಾರ್ಡ್ಸ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಏನು ಬರ್ತಿದೆ ಅಂದರೆ, ಎಲ್ಲೋ ಒಂದು ಕಡೆ ಇವರು ಸಡನ್ನಾಗಿ ನೀವು ನಿಮ್ಮ ಒಂದು ಬ್ರೇಕಪ್ ಆಗಿದೆ ಅಥವಾ ನೀವಿಬ್ಬರು ದೂರ ಆಗಿದ್ದೀರಾ ಅಂದರೆ ಸಡನ್ನಾಗಿ ಡಿಸಿಷನ್ಸ್ ತಗೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ದೂರ ಆಗಿರುವಂಥದ್ದು ಅಂತ ಇದೆ ಕಾಣ್ತಾ ಇದೆ. ಬಟ್ ನೀವಿಬ್ಬರು ತುಂಬ ಇಷ್ಟಪಟ್ಟಿದ್ದೀರಾ, ತುಂಬ ಟ್ರೂ ಲವ್ ಮಾಡಿದ್ದೀರಾ, ಬಟ್ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನಿಂದ ನೀವು ದೂರ ಆಗಿರುವಂಥದ್ದು ಇಲ್ಲಿ ಕಾಣ್ತಿದೆ. ಆ್ಯಂಡ್ ಸಮ್ ವಾಟ್ ಇಲ್ಲಿ ಕೆಲವು ಪಾರ್ಟ್ನರ್ಸು ಈವನ್ ದೂರ ಇದ್ದಾರೆ, ಲಾಂಗ್ ಡಿಸ್ಟೆನ್ಸಲ್ಲಿದ್ದಾರೆ ಅಂತಲೂ ಕಾಣ್ತಿದೆ. ಎಲ್ಲೋ ಅಬ್ರಾಡ್ಗೆ ಹೋಗಿರುವಂತಹ ಚಾನ್ಸಸ್ ಇಲ್ಲಿ ಕಾಣ್ತಿದೆ. ಆ್ಯಂಡ್ ಯಾಕೆ ಇಲ್ಲಿ ನೀವು ಮತ್ತೆ ಒಂದಾಗಕ್ಕಾಗ್ತಿಲ್ಲ ಅಂದರೆ ಇಬ್ಬರು ಕೂಡ ಸುಮ್ಮನೆ ಕೂತಿದ್ದೀರಾ, ಯಾರೂ ಆ್ಯಕ್ಷನ್ ತಗೊತಿಲ್ಲ. ಆ್ಯಕ್ಷನ್ ತಗೊಂಡ್ರೇ ನೀವಿಬ್ಬರು ಒಂದಾಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು. ಬಟ್ ಇಟ್ಸ್ ಎ ಬ್ಯೂಟಿಫುಲ್ ಎಸ್ ಕಾರ್ಡ್. ನೀವಿಬ್ಬರು ರಿಯೂನಿಯನ್ ಮತ್ತು ಟ್ರಸ್ಟ್ ಎಲ್ಲ ಮತ್ತೆ ಅದೇ ಬರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಕಾರ್ಡ್ ನಿಮಗೆ ಬಂದಿರುವಂಥದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೊಂದು ಬ್ಯೂಟಿಫುಲ್ ಕಾರ್ಡ್ ಗೈಸ್. ಗೆಸ್ ವಾಟ್, ಇದು ಮ್ಯಾರೇಜ್ ಕಾರ್ಡ್. ಎಸ್, ನಿಮಗೆ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ, ತುಂಬ ಇದೆ. ವಿತಿನ್ 6 ಮಂತ್ಸಲ್ಲಿ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡಬಹುದು. ಒಂದು ಸೆಲೆಬ್ರೇಷನ್ಸ್ ಅನ್ನೋದು ನಿಮ್ಮ ಇಬ್ಬರ ಮನೆಯಲ್ಲಿ ಆಗುವಂಥದ್ದೇ. ತುಂಬ ಬ್ಯೂಟಿಫುಲ್ ಕಾರ್ಡ್ ಇದಾಗಿದೆ. ತುಂಬ ಲಕ್ಕಿ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಈ ಒಂದು ಕಾರ್ಡ್ ಬಂದಿದೆ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಅ ಎಸ್ ಕಾರ್ಡ್ ಆ್ಯಂಡ್ ಇದೊಂದು ಮ್ಯಾರೇಜ್ ಕಾರ್ಡ್ ಆಗಿದೆ ಗಾಯ್ಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಲೈಕ್ ನೀವು ನೋಡಬಹುದು ಇಲ್ಲಿ ಸೆಲೆಬ್ರೇಷನ್ಸ್, ಇವರಿಬ್ಬರು ಸೆಲೆಬ್ರೇಷನ್ಸ್. ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ ಆ ಒಂದು ಸೆಲೆಬ್ರೇಷನ್ ಆಗುವಂಥದ್ದು ಮತ್ತು ನಿಮ್ಮ ಮಧ್ಯೆ ಆ ಮಿಸ್ಕಮ್ಯುನಿಕೇಷನ್ ಎಲ್ಲ ಹೊರಟೋಗಿ ಮತ್ತು ನಿಮಗೆ ನಂಬಿಕೆ ಅನ್ನೋದು ಬರುತ್ತೆ, ಒಂದು ಪೀಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತೆ. ಎಸ್ ಹೌದು, ಇದು ಮತ್ತೆ ನೀವು ರಿಯೂನಿಯನ್ ಆಗ್ತೀರಾ, ಹಾಗೇ ನೀವಿಬ್ಬರು ಒಂದಾಗ್ತೀರಾ. ಆ್ಯಂಡ್ ಮ್ಯಾರೇಜ್ ಬಂದು 6 ಮಂತ್ಸಲ್ಲಿ ನಿಮಗೆ ಅವರು ಕಮಿಟ್ಮೆಂಟ್ ಕೊಡ್ತಾರೆ ವಿತಿನ್ 6 ಮಂತ್ಸ್. ಥ್ಯಾಂಕ್ ಯು. ಯಾರೆಲ್ಲ ಫೈಲ್ ನಂಬರ್ 2ನ ಚೂಸ್ ಮಾಡಿದ್ರಿ ಅಂದರೆ ಈ ಸ್ಮೋಕಿ ಕ್ವಾಟ್ಸ್ ಫೈಲ್ ನಂಬರ್ 2ನ ಚೂಸ್ ಮಾಡಿದ್ರಿ ಅವರಿಗೋಸ್ಕರ ಈ ರೀಡಿಂಗ್ಸ್. ಸೊ ಲೆಟ್ಸ್ ಸಿ. ಸೊ ಗಾಯ್ಸ್, ಲೆಟ್ ಮಿ ಎಕ್ಸ್ಪ್ಲೈನ್. ನಿಮಗೆ ಯೂನಿವರ್ಸ್ ಏನು ಗೈಡೆನ್ಸ್ ಕೊಟ್ಟಿದ್ದಾರೆ ಅಂದರೆ, ಗಾಯ್ಸ್, ಇದೊಂದು ನೆಗೆಟಿವ್ ಕಾರ್ಡ್ ಆಗಿದೆ. 2 ನೆಗೆಟಿವ್ ಕಾರ್ಡ್ಸ್. ಆನ್ಸರ್ ಈಸ್ ನೋ ಅಂತ ನಾನು ಹೇಳ್ತೀನಿ. ಎಸ್ ಆರ್ ನೋಗೆ ನೀವು ಅಂತ ತಗೊಂಡಾಗ. ಬಟ್ ಇದೊಂದು ತುಂಬ ನೆಗೆಟಿವ್ ಕಾರ್ಡ್. ನಿಮಗೆ ಯಾಕೆ ಈ ಥರ ಆಗ್ತಿದೆ ಅಂದರೆ ಎಲ್ಲೋ ಇಬ್ಬರಲ್ಲೂ ತುಂಬ ಈಗೋ ಅನ್ನೋದು ತುಂಬ ಇದೆ. ಅವ್ರು ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿದ್ದಾರೆ, ಟೇಕಿಂಗ್ ಫಾರ್ ಗ್ರಾಂಟೆಡ್ ಹಾಗೆ ಟ್ರೀಟ್ ಮಾಡಿದ್ದಾರೆ. ಅವರು ಒಬ್ಬ ಬ್ಯಾಡ್ ಪರ್ಸನ್ ಆಗಿದ್ದಾರೆ. ಅವ್ರ ಹತ್ರ ತುಂಬ ಬ್ಯಾಡ್ ಅಡಿಕ್ಷನ್ಸ್ ಇದೆ, ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಬ್ಯಾಡ್ ಹ್ಯಾಬಿಟ್ಸ್ಗೆ. ಮತ್ತು ಅವರು ನಿಮಗೆ ಫಿಸಿಕಲಿ ಯೂಸ್ ಮಾಡೋದಕ್ಕೇ ನೋಡ್ತಾರೆ ಮತ್ತು ನಿಮ್ಮನ್ನು ಸ್ಲೇವ್ ಥರನೇ ಟ್ರೀಟ್ ಮಾಡ್ತಾ ಇರ್ತಾರೆ ಅವರು ಯಾವಾಗಲೂ. ನಿಮಗೆ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ದಾರೆ. ನೀವು ನೋಡಿದ್ರೆ ಅವರಿಂದನೇ ತುಂಬ ಲವ್ ಮಾಡಿಕೊಂಡು ಆ ಥರ ಇದ್ದೀರಾ. ಬಟ್ ಅವರು ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ದಾರೆ, ಸ್ಲೇವರಿ ಥರ ನೋಡ್ತಿದ್ದಾರೆ. ಈ ಪರ್ಸನ್ಗೆ ಟ್ರೂ ಲವ್ ಅಂತ ಈ ಪರ್ಸನ್ ಪರ್ಟಿಕ್ಯುಲರ್ಗೆ ಅವ್ರಿಗಿಲ್ಲ ಅಂತ ಹೇಳ್ತೀನಿ. ನೀವು ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊತಿದ್ದೀರಾ. ಅದನ್ನು ಬೇಡ, ಮೂವ್ ಆನ್ ಆಗಬೇಕು, ಲೆಟ್ ಗೋ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಿಮಗೆ ನೀವು ಕೊಡ್ತಿಲ್ಲ.
ಇಲ್ಲಿ ನೋಡಬಹುದು ಇದು ಎಷ್ಟು ಈ ಕಾರ್ಡ್ನ ಅಬ್ಸರ್ವ್ ಮಾಡಿ ನೀವು ಯಾವ ಥರ ಇದೆ ಅದು ಅಂತ. ಇವರು ತುಂಬ ರೂಡ್ ಆಗಿರುವಂತಹ ಪರ್ಸನ್, ಇವರು ತುಂಬ ಅಂದರೆ ತುಂಬ ರೂಡ್. ಇವರು ನಿಮ್ಮನ್ನು ಒಂಥರ ಟ್ರೀಟ್ ಮಾಡ್ತಾರೆ, ನಿಮಗೆ ಯಾರೂ ಕೂಡ ಆ ಥರ ಟ್ರೀಟ್ ಮಾಡಿರೋದಿಲ್ಲ, ಬಟ್ ಈ ಪರ್ಸನ್ ನಿಮಗೆ ಆ ಥರ ಟ್ರೀಟ್ ಮಾಡ್ತಿರ್ತಾರೆ. ಇವರು ಮೂವ್ ಆನ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ, ಅವರ ಲೈಫ್ನ ಅವ್ರು ನೋಡ್ಕೊತಿದ್ದಾರೆ. ನೀವು ಅವ್ರ ಬಗ್ಗೆ ಥಿಂಕ್ ಮಾಡೋದು ಬೇಡ, ಲೆಟ್ ಗೋ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ ಏನಿದ್ದಾರೆ ಇವರು ಅವ್ರ ಲೈಫ್ನ ಅಷ್ಟೇ ಅವ್ರು ತಲೆ ಕೆಡ್ಸ್ಕೊತಿದ್ರು. ಬಿಕಾಸ್ ಅವ್ರಿಗೆ ತುಂಬ ತುಂಬ ಇದೆ ಮಾಡುವಂಥದ್ದು, ಬಟ್ ಅವರು ನಿಮ್ಮ ಕಡೆ ಒಂದು ಚೂರು ಗಮನ ವಹಿಸ್ತಿಲ್ಲ. ನೀವು ಅವ್ರ ಕಡೆ ಗಮನ ವಹಿಸೋದು ಬೇಡ ಅಂತ ಹೇಳ್ತೀನಿ. ನೀವು ಒಂದು ಸ್ಪಿರಿಚುವಲ್ ಅವೇಕ್ನಿಂಗ್ ಕಡೆ, ಸ್ಪಿರಿಚುವಲ್ ಲೈಫ್ ಕಡೆ ಹೋಗ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ನೀವು ಕೂಡ ಲೆಟ್ ಗೋ ಮಾಡಿ ಮೂವ್ ಆನ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ರೀಡಿಂಗ್ ತುಂಬ ರೆಸೊನೇಟ್ ಆಯಿತು ಅಂತ. ಥ್ಯಾಂಕ್ ಯು. ಎಲ್ಲ ಈ ಬ್ಯೂಟಿಫುಲ್ ಕ್ರಿಸ್ಟಲ್ ಅಂದರೆ ಈ ಆರ್ಟ್ ಕ್ರಿಸ್ಟಲ್ ಯಾರ್ಯಾರೆಲ್ಲ ಚೂಸ್ ಮಾಡಿದ್ರಿ ಅವರಿಗೋಸ್ಕರ ಈ ರೀಡಿಂಗ್. ಇದು ಫೈಲ್ ನಂಬರ್ 3 ಆಗಿದೆ. ನೋಡೋಣ ಸೊ ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡಬೇಕು ಅಂತ ಇದ್ದಾರೆ ಅಂತ. ಸೊ ಗಾಯ್ಸ್, ಈ ಒಂದು ಕಾರ್ಡ್ ಏನು ಹೇಳ್ತಿದೆ ನಿಮಗೆ, ಯೂನಿವರ್ಸ್ ನಿಮಗೆ ಏನು ಹೇಳೋಕ್ಕೆ ಬಯಸ್ತಿದ್ದಾರೆ ಅಂದರೆ, ಈ ಒಂದು ಪರ್ಸನ್ ಸಮ್ವೇರ್ ನೀವು ನೋಡಬಹುದು ಆ ಕಡೆ ಎಲ್ಲ ಅವರು ದುಃಖ ಪಡ್ತಿದ್ರೆ ಇಬ್ಬರು ನಗ್ತಿದ್ದಾರೆ. ಅಂದರೆ ಈ ಒಂದು ಪರ್ಸನ್ ಚೀಟಿಂಗ್ ಎನರ್ಜೀಸಲ್ಲಿ ತುಂಬ ಕಾಣಿಸ್ತಿದೆ. ಅವರೆಲ್ಲೋ ನಿಮಗೆ ಚೀಟ್ ಮಾಡ್ತಿರಬಹುದು, ಅವ್ರು ಹ್ಯಾಕ್ಟಿಂಗ್ ಮಾಡ್ತಿದ್ದಾರೆ. ಓಕೆ, ಅವ್ರು ತುಂಬ ಹ್ಯಾಕ್ಟಿಂಗ್ ಮಾಡ್ತಿದ್ದಾರೆ. ಅವರೇ ಫೈಟಿಂಗ್ ತುಂಬ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಅವರೇ ಫೈಟ್ ಸ್ಟಾರ್ಟ್ ಮಾಡೋದು ಮತ್ತು ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ನೀವೇ ಕಾಂಪ್ರಮೈಸ್ ಆಗ್ತೀರಾ, ಬಟ್ ಆದರೂ ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಇಲ್ಲಿ ಅವರು ತುಂಬ ಆಸೆ ಬುರ್ಕ ಅಂತ ಕಾಣಿಸ್ತಿದೆ. ತುಂಬ ಸೆಲ್ಫಿಶ್ ಪರ್ಸನ್ ಇವರಾಗಿದ್ದಾರೆ. ಇವರು ತುಂಬ ಅಂದರೆ ತುಂಬ ಬರ್ಡನ್ ಆಗಿಬಿಟ್ಟಿದೆ ಇವ್ರ ಲೈಫಲ್ಲಿ. ಎಲ್ಲ ಒಂದು ಪ್ರಾಬ್ಲಮ್ಸ್ನ ಇವ್ರು ತಲೆಗೆ ಹಾಕ್ಕೊತಿದ್ದಾರೆ. ಅಂದರೆ ಎಲ್ಲ ಪ್ರಾಬ್ಲಮ್ಸ್ ಇವರೇ ಫೇಸ್ ಮಾಡೋ ಥರ ಇವರೇ ತೊಗೊತಿದ್ದಾರೆ, ಪರ್ಸ್ನಲಾಗಿ ತೊಗೊಂಡ್ಬಿಡ್ತಿದ್ದಾರೆ ಎಲ್ಲರೂ ಪ್ರಾಬ್ಲಮ್ಸ್. ಅವರ ಫ್ರೆಂಡ್ ಸರ್ಕಲಲ್ಲಿರೋದೆಲ್ಲದೂ ಮತ್ತು ತುಂಬ ಬರ್ಡನ್ನ ಫೇಸ್ ಮಾಡ್ತಿದ್ದಾರೆ, ತುಂಬ ಟಯರ್ಡ್ ಆಗಿದ್ದಾರೆ. ಇದೆಲ್ಲ ನನಗೆ ಬೇಡಲೇ ಬೇಡ, ಒಬ್ಬನೇ ಎಲ್ಲಾದರೂ ಹೊರಟೋಗೋಣ ಅನ್ನೋ ಒಂದು ಸಿಚುವೇಶನ್ಗೆ ಇವರು ಹೋಗಿದ್ದಾರೆ. ಆ್ಯಂಡ್ ಈ ಪರ್ಸನ್ ನೋಡಿದಾಗ ಇವರಿಗೆ ತುಂಬ ವರ್ಕ್ ಪ್ರೆಷರ್ ಅನ್ನೋದು ತುಂಬ ಇದೆ ಅಂತ ಕಾಣ್ತಾ ಇದೆ ಗಾಯ್ಸ್. ಹೆವಿ ವರ್ಕ್ ಪ್ರೆಷರ್ ಇದೆ ಇವ್ರಿಗೆ. ಎಲ್ಲದನ್ನು ಇವರೇ ಎಫರ್ಟ್ಸ್ ಹಾಕೋದು ಇವ್ರು ಟ್ರೈ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಇವರೇ ಎಫರ್ಟ್ಸ್ ಹಾಕ್ತಿದ್ದಾರೆ. ತುಂಬ ಚಾಲೆಂಜಸ್ ಇವ್ರ ಲೈಫಲ್ಲಿ ಇವರು ಫೇಸ್ ಮಾಡ್ತಿದ್ದಾರೆ. ಮತ್ತು ಅವರ ಕೆಲಸ ಮಾತ್ರ ಅವರು ವರ್ಕ್ ಈಸ್ ವರ್ಶಿಪ್ ಅಂತ, ಲೈಕ್ ಕಾಯಕವೇ ಕೈಲಾಸ ಅಂತ ಅವರು ತುಂಬ ಆನೆಸ್ಟಾಗಿ ವರ್ಕ್ ಮಾಡ್ತಾರೆ. ಬಟ್ ಅವ್ರು ಇದೆಲ್ಲನೂ ಫೇಸ್ ಮಾಡಿ ಯಾವುದು ಬೇಡ ನನಗೆ ಅಂತ ಅವರು ಫೆಡಪ್ ಆಗಿಬಿಟ್ಟಿದ್ದಾರೆ. ನಾನು ಏನು ಹೇಳ್ತೀನಿ, ಈ ಒಂದು ಕಾರ್ಡ್ಸಲ್ಲಿ ಅಂತ ಬಂದಾಗ ಇದು ನೀವು ರೀಯೂನಿಯನ್ ಆಗ್ತೀರಾ ಮತ್ತು ಒಂದಾಗ್ತೀರಾ ಅಂತ ಬಂದಾಗ ಇದು 50-50 ಅಂತ ಹೇಳ್ತೀನಿ. ಬಿಕಾಸ್ ನಾನು 100% ಕೂಡ ಹೇಳೋದಕ್ಕೆ ಆಗಲ್ಲ ಇಲ್ಲಿ. ಬಿಕಾಸ್ ಅವರು ಚೀಟಿಂಗ್ ಎನರ್ಜಿ ಕಾಣಿಸ್ತಿದೆ ಇಲ್ಲಿ, ಅವ್ರಿಗೆ ಯಾವುದು ಬೇಡಲೇ ಬೇಡ ಅಂತಲೂ ಕಾಣಿಸ್ತಿದೆ. ಅದರಿಂದ ನೀವು ಮೂವ್ ಆನ್ ಆಗಿ ಲೆಟ್ ಗೋ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಿಲ್ ನಿಮಗೆ ಆ ಥರ ಎಲ್ಲ ನಾನು ಸರಿ ಮಾಡ್ಕೊತೀನಿ, ಎಲ್ಲ ಹೀಲ್ ಮಾಡಿಕೊಂಡು ಅಂತ ಇದ್ದಾಗ ನೀವು ಡೆಫಿನೆಟ್ಲಿ ಹೀಲಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ಸ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನೀವು ನಂಬರ್ ತಗೊಂಡು ನೀವು ರೀಡಿಂಗ್ಸ್ ಸಹ ತಗೊಳ್ಬಹುದು ಗಾಯ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.